ಸರ್ ನಮ್ಮ ಹೆಸರು ರಂಗನಾಥ್ ಅಂತಂದು ವಸಂತ ಬೆಣ್ಣೆ ದೋಸೆ ಹೋಟ್ಲು. ನಮ್ಮ ಹೆಸರು ವಿ ಎಂ ಬಸವರಾಜ್ ಅಂತ. ನಾವು 1973ನೇ ಇಸ್ವಿಯಿಂದ ಬೆಣ್ಣೆ ದೋಸೆ ಮಾಡಿದ್ದೀವಿ. ಶ್ರೀ ವೀರಭದ್ರೇಶ್ವರ ಬೆಣ್ಣೆ ದೋಸೆ ಹೋಟೆಲ್, ರೆಡ್ ಬಿಲ್ಡಿಂಗ್. ನಮ್ಮದು ಶ್ರೀ ಮಂಜುನಾಥ ಬೆಣ್ಣೆ ದೋಸೆ ಅಂತೇಳಿ ಸರ್. ಈ 2 ಇಯರ್ಸ್ ಆಗಿದೆ. ಸೆಲೆಬ್ರಿಟೀಸ್ ಬಂದರು ನಮ್ಮ ಹೋಟೆಲ್ಗೆ. ಆಮೇಲೆ ಇವರು ನಾಗಾಭರಣ ಡೈರೆಕ್ಟ್ರು, ಸೀತಾರಾಮ್ TN, ಮುಕ್ತ ಧಾರಾವಾಹಿ. ನನ್ನ ಹೆಸರು ನರೇಂದ್ರ ಅಂತೇಳಿ. ನಮ್ಮದು ಶ್ರೀ ಗುರು ಕೊಟ್ರೇಶ್ವರ ಬೆಣ್ಣೆ ದೋಸೆ ಹೋಟ್ಲು, ಡೆಂಟಲ್ ಕಾಲೇಜ್. ನಮಸ್ಕಾರ. ಆರಾಧ್ಯ ಬೆಣ್ಣೆ ದೋಸೆ ಸ್ಟಾಲ್ ಇಟ್ಟಿದ್ದೀವಿ ಇಲ್ಲಿ. ನಾನು ಒಗ್ಗರಣೆ ಡಬ್ಬಿಯಲ್ಲಿ 2016ರಲ್ಲಿ ಒಂದು ಸಾರಿ, 2019ರಲ್ಲಿ ಒಂದು ಸಾರಿ, ಆಮೇಲೆ 2023ರಲ್ಲಿ ಒಂದು ಸಾರಿ, ಒಟ್ಟು 3 ಟೈಮ್ ಒಗ್ಗರಣೆ ಡಬ್ಬಿಯಲ್ಲಿ ಕರೆಸಿ ನನಗೆ ಶೂಟ್ ಮಾಡಿಸಿದ್ದಾರೆ. ಮಂಜುನಾಥ್ ನಮ್ಮ ಹೆಸರು. ನಮ್ಮದು ಶ್ರೀ ಗಾಯತ್ರಿ ದೇವಿ ಬೆಣ್ಣೆ ದೋಸೆ ಹೋಟ್ಲು, ರಾಮಣ್ಕೋ ಸರ್ಕಲಲ್ಲಿದೆ. ನನ್ನ ಹೆಸರು ಸಚಿನ್ ಅಂತ ಸರ್. ನಮ್ಮದು ಹೋಟ್ಲು ಶ್ರೀ ಸಾಗರ್ ಬೆಣ್ಣೆ ದೋಸೆ ಹೋಟ್ಲು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ದಾರೆ? ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸ್ವಲ್ಪ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ದಾವಣಗೆರೆಗೆ ಏನಕ್ಕೆ ಫೇಮಸ್ ಹೇಳಿ, ಒಂದು ಎಜುಕೇಷನ್ಗೆ ಫೇಮಸ್ ಅಂತ ಹೇಳ್ತಾರೆ. ಇನ್ನೊಂದು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ರು ಆವಾಗಿನ ಬಿಫೋರು. ಸೊ ಇವಾಗ ಎಲ್ಲರೂ ಗುರುತಿಸೋದೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ. ಸೊ ನಾನಿವತ್ತು ದಾವಣಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಬೆಣ್ಣೆ ದೋಸೆ ಹಬ್ಬ ಅಂತ ಮಾಡ್ತಾ ಇದ್ದಾರೆ. ಸೊ ಇವಾಗ ಬೆಂಗಳೂರಲ್ಲಿ ಹೆಂಗೆ ಕಡಲೆಕಾಯಿ ಮೇಳ ಮಾಡ್ತಾರೆ, ಹಾಗೆ ಅವರೆಕಾಳು ಮೇಳ ಅಂತ ಮಾಡ್ತಾರೆ, ಅದೇ ಥರ ಈ ಸತಿ ದಾವಣಗೆರೆಯಲ್ಲಿ ದೋಸೆ ಹಬ್ಬ ಅಂತ ಮಾಡ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ದಾವಣಗೆರೆಯಲ್ಲಿ ದೋಸೆ ಹಬ್ಬ ಅಂತ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ ಯಾವ್ಯಾವ ಹೋಟೆಲಿಂದ ದೋಸೆ ಮಾಡೋದಕ್ಕೆ ಬಂದಿದ್ದಾರೆ, ಆಮೇಲೆ ನೋಡೋಣ ಯಾವ್ಯಾವ ಥರ ದೋಸೆಗಳು ರೆಡಿ ಮಾಡ್ತಾ ಇದ್ದಾರೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೋಗೋಣ ಏನೇನು ದೋಸೆ ಮಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ನಾನು ದೋಸೆ ಮಾಡುವಂಥ ಜಾಗದಲ್ಲಿದ್ದೀನಿ. ಸೊ ನನ್ನ ಹಿಂದೆ ನೋಡ್ಬೋದು ನೀವು, ಎಷ್ಟೊಂದು ಸ್ಟಾಲ್ಗಳಿದ್ದಾವೆ. ಅಲ್ಲೆಲ್ಲ ಇವಾಗ ದಾವಣಗೆರೆ ಫೇಮಸ್ ಬೆಣ್ಣೆ ದೋಸೆನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಆದರೆ ಮಾತಾಡಿಸ್ತೀನಿ, ಬನ್ನಿ ಏನು ಅವ್ರದ್ದು ಹೋಟೆಲ್, ಅವ್ರದ್ದು ಏನು ಸ್ಪೆಷಲ್ ಅಂತ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ನಾನು ನಿಮಗೆ ಎಲ್ಲ ಸ್ಟಾಲ್ಗಳು ತೋರಿಸ್ತೀನಿ, ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ. ಸೊ ಸ್ಟಾಲ್ಗಳು ನೋಡ್ತೀರಾ, ಬನ್ನಿ. ನಿಮ್ಮ ದಾವಣಗೆರೆ ಇರೋಲ್ಲ ಆಲ್ಮೋಸ್ಟ್ ಫೇಮಸ್ ಹೋಟೆಲ್ಗಳು ನೇಮ್ಗಳು ಸೊ ಇಲ್ಲಿ ಬಂದಿದ್ದಾರೆ. ಫೇಮಸ್ ನಾರ್ಮಲಿ ನೀವು ಗೊತ್ತಿರ್ಬೋದು, ಕೊಟ್ಟೂರೇಶ್ವರ ಆಗಿರ್ಬೋದು, ಅಥವಾ ಮತ್ತು ಇನ್ನು ಹಲವಾರು ಫೇಮಸ್ ಬೆಣ್ಣೆ ದೋಸೆ ಹೋಟೆಲ್ ಅವ್ರು ಕೂಡ ಇಲ್ಲಿ ಬಂದು ಟೆಂಟ್ ಹಾಕಿ ಅವರು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಒಂದೊಂದೇ ತೋರಿಸ್ತೀನಿ. ಫಸ್ಟ್ ಎಲ್ಲ ಸ್ಟಾಲ್ಗಳನ್ನ ತೋರಿಸ್ತೀನಿ, ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ. ನಮ್ಮ ಹೆಸರು ವಿ ಎಂ ಬಸವರಾಜ್ ಅಂತ. ನಾವು 1973ನೇ ಇಸ್ವಿಯಿಂದ ಬೆಣ್ಣೆ ದೋಸೆ ಮಾಡಿದ್ದೀವಿ. ಶ್ರೀ ವೀರಭದ್ರೇಶ್ವರ ಬೆಣ್ಣೆ ದೋಸೆ ಹೋಟೆಲ್, ರೆಡ್ ಬಿಲ್ಡಿಂಗು, ಬಕ್ಕೇಶ್ವರ ಸ್ಕೂಲ್ ಹತ್ತಿರ. 58 ವರ್ಷ ಆಯ್ತು ನಾವು ಹೋಟ್ಲ್ ಮಾಡೋಕತ್ತಿ. ಆಮೇಲೆ ಈಗ ಸೊ ನಾನು ಹಿಂದೆ ನೋಡಿದ್ರಲ್ಲ ವೀರಭದ್ರೇಶ್ವರ ಬೆಣ್ಣೆ ದೋಸೆ, ಹತ್ತತ್ರ 60 ವರ್ಷ ಹಳೆಯ ಬೆಣ್ಣೆ ದೋಸೆ ಹೋಟೆಲ್. ಅದು ತುಂಬ ಫೇಮಸ್ಸು ದಾವಣಗೆರೆಯಲ್ಲಿ. ಸೊ ಮುಂದೆ ಇನ್ನೊಂದು ಹೋಟೆಲ್ಗೆ ಹೋಗೋಣ ಬನ್ನಿ.
ನಮ್ಮದು ಶ್ರೀ ಮಂಜುನಾಥ ಬೆಣ್ಣೆ ದೋಸೆ ಅಂತೇಳಿ ಸರ್. ಈ 2 ಇಯರ್ಸ್ ಆಗಿದೆ. ಒಂದು ಜನ ಕ್ಲೌಡ್ ಇನ್ನೂ ಸ್ವಲ್ಪ ಬರಬೇಕು, ಬಂದರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ಬೋದು. ಅಲ್ಲಿವರೆಗೆ ಸ್ವಲ್ಪ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಹಲೋ ಅಣ್ಣ, ಎಲ್ಲಿದ್ದೀವಿ? ಒಂದು ಸ್ವಲ್ಪ ಬಂದು ಬಾರೋಣ ಇಲ್ಲಿ, ಸ್ವಲ್ಪ ಬಂದು ಮ್ಯೂಸಿಕ್ ಬರ್ತದ ಯೂಟ್ಯೂಬ್ ಹಾಂ. ಹೆಸರು ನಿಮ್ಮನೆ ಹುಡುಗ ಬಾಲು ಅಂತ. ನಿಮ್ಮನೆ ಹುಡುಗ ಬಾಲು. ಮನೆ ಹುಡುಗ ಬಾಲ್ ಹಾಂ. ಯೂಟ್ಯೂಬಲ್ಲಿ ಭಾಳ ಅದ ಬಣ ನಮ್ಮ ಇರಲಿ ಅಂತ ಹಾಕಿರೋದು ಅಷ್ಟೇ ನಾವು. ಮತ್ತೇನ ನೀನು ಅಲ್ಲಿ ಏನು ಕೊಡ್ತೀಯ ಅವಾಗ ಹೇಳು ನನಗೆ. ಟೋಕನ್ ಕೊಟ್ರೆ ಇಲ್ಲಿ ಗೊತ್ತಾಗತ್ತೆ ನನಗೆ ಕಳಿಸಿದ್ರೆ ಕೊಡ್ರಿ ಅನ್ಬೋದು. ನೀನು ಟೋಕನ್ ಕೊಡ್ತೀವಲ್ಲ ಅವ್ರಿಗೆ ಅಲ್ಲಿ ಹೋಗಿ ಕೊಡ್ರಿ ಅನ್ಬೋದು. ಸರ್, ನಮ್ಮ ಹೆಸರು ರಂಗನಾಥ್ ಅಂತಂದು, ವಸಂತ ಬೆಣ್ಣೆ ದೋಸೆ ಹೋಟ್ಲು. ನಾವು ಈಗ ಹೊಸದಾಗಿ ಮಾಡಿ 2 ವರ್ಷ ಆಯಿತು. 15 ವರ್ಷದಿಂದ ನಾವು ಇದ್ದೀವಿ. 15 ವರ್ಷ ಆಯ್ತು ನಾವು ಮಾಡೋಕತ್ತಿ ದೋಸೆ ಹೋಟ್ಲು. ಈ 2 ವರ್ಷದಿಂದ ಈಗ ದೊಡ್ಡ ಹೋಟ್ಲು ಮಾಡಿದ್ದೀವಿ. ಎಲ್ಲ ಸೆಲೆಬ್ರಿಟಿಗಳು, ಎಲ್ಲ ಇವರು ರಾಜಕೀಯದವರು ಎಲ್ಲರೂ ಅಲ್ಲೇ ಬರೋದು. ಆಮೇಲೆ ಎಸ್ ಮಲ್ಲಣ್ಣವರು ಎಲ್ಲರೂ ಅಲ್ಲಿಗೆ ಹೇಳಿ ಕಳಿಸ್ತೇವೆ ಹೆಚ್ಚು ಕಡಿಮೆ. ಅವರಿಗೊಂದು ಇವ್ರಿಗೆ 2 ಬಂದಿದ್ದಾವೆ. ನೋಡ, ಅವರಿಗೊಂದು ಇವ್ರಿಗೊಂದು ಪಶನೆ 2 ಇವಿಗೆ 2. ಹೆಂಗಿದೆ ಅಪ್ಪಿ ದೋಸೆ? ಹೇಗಿದೆ? ಚೆನ್ನಾಯ್ತಾ? ಹಿಂಗನ್ನ ಈಗನಾ ಹೆಸರು ವಿಜಯ್ ಕುಮಾರ್ BM ಅಂತ, ಒರಿಜಿನಲ್ ಓಲ್ಡ್ ಸಾಗರ್ ಬೆಣ್ಣೆ ದೋಸೆ ಹೋಟೆಲ್ ಮಾಲೀಕರು. ನಮ್ಮ ಹೋಟೆಲು ಓಪನ್ ಆಗಿ 1983ರಲ್ಲಿ ಸ್ಟಾರ್ಟ್ ಆಗಿ 40 ವರ್ಷ ಆಯಿತು ನಮ್ಮ ಹೋಟೆಲ್ ಸ್ಟಾರ್ಟ್ ಆಗಿ. ಇದು ನಮ್ಮ ವೀರಶೈವ ಮಹಾಸಭಾದ 24ನೇ ವರ್ಷದ ಅಧಿವೇಶನದಲ್ಲಿ ಈ ಬ್ರ್ಯಾಂಡೆಡ್ ಮಾಡಬೇಕು ಅಂತೇಳಿ ಬೆಣ್ಣೆ ದೋಸೆನ ಜಿಲ್ಲಾಡಳಿತದಿಂದ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ಎಲ್ಲ. ಇದು ಮತ್ತು ಇದು ಟೂರಿಸಮ್ ಇದರಲ್ಲೂ ಬ್ರ್ಯಾಂಡ್ ಮಾಡ್ಬೇಕಂತೇಳಿ ಇದು ಮಾಡ್ತಾ ಇದ್ದಾರೆ. ವಿಶೇಷ ದಾವಣಗೆರೆ ಬೆಣ್ಣೆ ನಗರಿ ಅಂತಲೇ ಇದಕ್ಕೆ ಹೆಸರು. ಬೆಣ್ಣೆ ನಗರಿ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಭಾಳ ವಿಶೇಷ ಇದು. ಯಾವ ಒಂದು ಸೆಲೆಬ್ರಿಟೀಸ್ ಬಂದರೂ ಇಲ್ಲಿ ನಮ್ಮ ಹೋಟೆಲ್ಗೆ ವಿಸಿಟ್ ಕೊಟ್ಟು ಹೋಗ್ತಾರೆ. ನಾನು ಕೇಳಿದ್ದೀನಿ ಭಾಳ ಹಳೆ ಸಾಗರ್ ಬೆಣ್ಣೆ ದೋಸೆ. ಹಾಂ, ಅದರಲ್ಲೂ ಒರಿಜಿನಲ್ ಹಳೆ ಸಾಗರ್ ಬೆಣ್ಣೆ ದೋಸೆ ಹೋಟೆಲ್ ನಮ್ಮದು. ಒರಿಜಿನಲ್ ಬೆಣ್ಣೆ ನಮಗೆ ಇಲ್ಲಿ ಹಳ್ಳಿಯಿಂದ ಬರುತ್ತೆ ನಮಗೆ ಬೆಣ್ಣೆ. ಇಲ್ಲಿ ಸಾಕಷ್ಟು ಹೈನುಗಾರಿಕೆ ಇರುವುದರಿಂದ ನಮಗೆ ಬೆಣ್ಣೆ ಸಾಕಷ್ಟು ಒಳ್ಳೆಯ ಗುಣಮಟ್ಟದಲ್ಲೇ ನಮಗೆ ಬೆಣ್ಣೆ ಸಿಗುತ್ತೆ ನಮಗೆ. ಸರ್, ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ಮತ್ತು ಶಿವರಾಜ್ ಕುಮಾರ್ ಬಂಗಾರಪ್ಪ
ಜೀವರಾಜ್ ಆಳ್ವ. ಇಲ್ಲಿ ಜನತಾದಳ ಸಮಾವೇಶ ನಡೆಯಿತು ಈಗ ಒಂದು 25 ವರ್ಷ ಮೊದಲು. ಆ ಸಮಾವೇಶಕ್ಕೆ ಬಂದಿರುವಾಗ ಜೀವರಾಜ್ ಆಳ್ವ, ಅನಂತನಾಗ್ ಅವರೆಲ್ಲ ನಮ್ಮ ಹೋಟ್ಲಿಗೆ ವಿಸಿಟ್ ಕೊಟ್ಟು ದೋಸೆ ತಿಂದು ಭಾಳ ಯಾರೇ ಸೆಲೆಬ್ರಿಟೀಸ್ ಬಂದರು ನಮ್ಮ ಹೋಟೆಲ್ಗೆ. ಆಮೇಲೆ ಇವರು ನಾಗಾಭರಣ ಡೈರೆಕ್ಟ್ರು, ಸೀತಾರಾಮ್ TN, ಮುಕ್ತ ಧಾರಾವಾಹಿ ಅವೆಲ್ಲ ಬಂದರೆ ನಮ್ಮ ಹೋಟೆಲ್ ದೋಸೆ ಭಾಳ ವಿಶೇಷ. ನಮ್ಮ ಒರಿಜಿನಲ್ ಓಟ್ ಸಾಗರ್ ಬೆಣ್ಣೆ ದೋಸೆ ಹೋಟೆಲ್. ನನ್ನ ಹೆಸರು ನರೇಂದ್ರ ಅಂತೇಳಿ. ನಮ್ಮದು ಶ್ರೀ ಗುರು ಕೊಟ್ರೇಶ್ವರ ಬೆಣ್ಣೆ ದೋಸೆ ಹೋಟ್ಲು, ಡೆಂಟಲ್ ಕಾಲೇಜ್ ಆಪೋಸಿಟಲ್ಲಿರೋ ಹೋಟ್ಲದು ಓನರ್ ಅವ್ರ ಮಗ ಮಾತಾಡ್ತಿರೋದು. ನಮ್ಮದು ಹೋಟ್ಲು ಸ್ಟಾರ್ಟಾಗಿ 1990ರಲ್ಲಿ 1990 ಸ್ಟಾರ್ಟ್ ಆಗಿದ್ದು. ಈಗ 34th ಇಯರ್ ರನ್ನಿಂಗು. ನಮ್ಮ ತಂದೆಯವರು 3 ಜನ ಬ್ರದರ್ಸೇ ಸ್ಟಾರ್ಟ್ ಮಾಡಿದ್ದು. ಇವಾಗ ನಾವು ಮಕ್ಕಳೆಲ್ಲ ಸೇರಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಅಧಿವೇಶನ ನಡೀತಾ ಇರೋದ್ರಿಂದ ಅದ್ರದ್ದು ಮತ್ತು ನಮ್ಮ ದೋಸೋತ್ಸವ ಅಂತೇಳಿ ಮಾಡ್ತಾಯಿದ್ದೀವಿ. ಏನಿಲ್ಲ ಅಂದರೆ ಒಂದು 10 ದೋಸೆ ಹೋಟ್ಲು ನಮ್ಮ ದಾವಣಗೆರೆಯಲ್ಲಿ ಯಾವ ಫೇಮಸ್ ಇದೋ ಅವನ್ನೆಲ್ಲವನ್ನು ಆಯ್ಕೆಗಳು ಮಾಡಿ ಅವರೇ DC ಅವ್ರ ಕಡೆಯಿಂದ ಎಲ್ಲ ಏರ್ಪಾಡು ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಜನಗಳೆಲ್ಲ ಬಂದು ದೋಸೆ ಎಲ್ಲ ಥರ ಟೇಸ್ಟ್ ನೋಡಲಿ ಅಂತ ನಾವು ಹೇಳ್ತೀವಿ. ನಮಸ್ಕಾರ. ಆರಾಧ್ಯ ಬೆಣ್ಣೆ ದೋಸೆ ಸ್ಟಾಲ್ ಇಟ್ಟಿದ್ದೀವಿ ಇಲ್ಲಿ ಈ ಫಂಕ್ಷನಲ್ಲಿ. ಸೊ ಇಲ್ಲಿ ಇದು ದಾವಣಗೆರೆಯಲ್ಲಿರೋದ್ರಿಂದ ಬೆಣ್ಣೆ ದೋಸೆ ತುಂಬ ಫೇಮಸ್ ಇದೆ. ನಮ್ಮ ಆರಾಧ್ಯ ಬೆಣ್ಣೆ ದೋಸೆ ಹೋಟೆಲ್ ಬಂದು 33 ಇಯರ್ಸಿಂದ ರನ್ನಿಂಗ್ ಇದೆ. ಸೊ ಅಲ್ಲಿ ನಾವಿಲ್ಲಿ ಸ್ಟಾಲಲ್ಲಿ ಬೆಣ್ಣೆ ದೋಸೆ ಮತ್ತು ಖಾಲಿ ದೋಸೆ ವೆರೈಟೀಸ್ ಇಟ್ಟಿದ್ದೀವಿ. ನೀವು ಹೋಟೆಲ್ಗೆ ಬಂದರೆ ಅಲ್ಲಿ ಓಪನ್ ದೋಸೆ, ಸ್ಪೆಷಲ್ ದೋಸೆ ಎಲ್ಲ ಇದೆ. ಆರಾಧ್ಯ ಸ್ಪೆಷಲ್ ದೋಸೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಖಂಡಿತ ನೀವು ಒಂದ್ಸಲಿ ಹೋಟೆಲ್ಗೆ ಬಂದು ನೀವು ಅದನ್ನು ಟೇಸ್ಟ್ ನೋಡಬೇಕು. ಯೂಶಲಿ ನಾವು ಹಳ್ಳಿಯಿಂದ ತರಿಸೋದು ಬೆಣ್ಣೆ, ಪ್ಯೂರ್ ಬೆಣ್ಣೆ ಇರುತ್ತೆ. ಇದು ಕ್ವಾಲಿಟಿ ಟೆಸ್ಟಿಂಗ್ ಎಲ್ಲ ಆಗಿದೆ. ಸೊ ಇದರಿಂದ ನಾವು ಎಲ್ಲ ಟೆಸ್ಟಿಂಗ್ ಆಗಿಬಿಟ್ಟು ನಾವು ಅದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಕಾಯಿ ಚಟ್ನಿನೂ ಅಷ್ಟೇ, ಎಲ್ಲ ಫ್ರೆಶ್ ಆಗಿ ನಾವು ಪ್ರಿಪೇರ್ ಮಾಡೋದು. ಯಾವುದೂ ಬೇಕಾದಲ್ಲಿ ಹಾಗೆ ಪ್ರಿಪೇರ್ ಮಾಡ್ಕೊತಾ ಇರ್ತೀವಿ, ಯಾವುದು ಸ್ಟಾಕಾಗಿ ಇಟ್ಟಿರೋದಿಲ್ಲ. ಆ್ಯಂಡ್ ನಮ್ಮಲ್ಲಿ ಕೆಂಪು ಚಟ್ನಿ ತುಂಬ ಫೇಮಸ್ಸು. ಅಲ್ಲಿದೆ ನೋಡಿ, ಇಲ್ಲಿ ಕೆಂಪು ಚಟ್ನಿ ಇದೆ. ಸೊ ಇಲ್ಲಿರೋ ಸ್ಟಾಲಲ್ಲಿ ನಿಮಗೆಲ್ಲೂ ದೋಸೆ ಜೊತೆ ಕೆಂಪು ಚಟ್ನಿ ಸಿಗಲ್ಲ. ಸೊ ನಮ್ಮಲ್ಲಿ ನಾವು ಪ್ರೊವೈಡ್ ಮಾಡ್ತಾಯಿದ್ವಿ. ನಮ್ಮ ಸ್ಪೆಷಾಲಿಟಿನೇ ಕೆಂಪು ಚಟ್ನಿ. ಸೊ ನಮ್ಮ ಹೋಟೆಲ್ ಬಂದು 33 ಇಯರ್ಸಿಂದ ರನ್ನಿಂಗ್ ಇದೆ ಮತ್ತು KR ರೋಡಲ್ಲಿ ಇದೆ, ಚರ್ಚ್ ಕಾಂಪ್ಲೆಕ್ಸಲ್ಲಿದೆ. ಸೊ ಖಂಡಿತ ಎಲ್ಲರೂ ಬಂದು ವಿಸಿಟ್ ಮಾಡಿ ಬೆಣ್ಣೆ ದೋಸೆ ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮ್ಮದು ದಾವಣಗೆರೆ ಆರಾಧ್ಯ ಬೆಣ್ಣೆ ದೋಸೆ ಹೋಟೆಲ್, KR ರೋಡು. ನಮ್ಮದೀಗ 34 ವರ್ಷದಿಂದ ಹೋಟ್ಲು ನಡೀತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮಲ್ಲಿ ದೋಸೆ, ಬೆಣ್ಣೆ ದೋಸೆ, ಖಾಲಿ ದೋಸೆ, ಮಸಾಲೆ ದೋಸೆ, ಆರಾಧ್ಯ ಸ್ಪೆಷಲ್ ಎಲ್ಲ ದೋಸೆನೂ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿದೆ. ನಮ್ಮ ಹೋಟೆಲ್ಗೆ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ. ನಾನು ಒಗ್ಗರಣೆ ಡಬ್ಬಿಯಲ್ಲಿ 2016ರಲ್ಲಿ ಒಂದು ಸಾರಿ, 2019ರಲ್ಲಿ ಒಂದು ಸಾರಿ, ಆಮೇಲೆ 2023ರಲ್ಲಿ ಒಂದು ಸಾರಿ, ಒಟ್ಟು 3 ಟೈಮ್ ಒಗ್ಗರಣೆ ಡಬ್ಬಿಯಲ್ಲಿ ಕರೆಸಿ ನನಗೆ ಶೂಟ್ ಮಾಡಿಸಿದ್ದಾರೆ ಮುರಳಿ ಸರ್ ಅವರು. ಆಮೇಲೆ ನಮ್ಮ ಹೋಟ್ಲಿಗೆ ಪ್ರಾಣೇಶ್ ಅವರು, ಮಹಾಮನಿಯವರು, ಜೋಶಿಯವರು ಬಂದಿದ್ದಾರೆ. ಸಿಹಿ ಕಹಿ ಚಂದ್ರು ಕೂಡ ನಮ್ಮ ಹೋಟೆಲಲ್ಲಿ ಟಿಫನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆನೂ ಚೆನ್ನಾಗಿ ನಡೆಸಬೇಕು ಅಂತೇಳಿ ನಮ್ಮ ಆಸೆ ಇದೆ. ಇದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿರೋ ಸ್ಟಾಲ್ಗಳ ಓನರ್ ಜೊತೆ ಎಲ್ಲ ಮಾತಾಡ್ತಾ ಇದ್ದೀನಿ. ಆಮೇಲೆ ಅದರಲ್ಲಿ ಯಾರ್ಯಾರು ಸೆಲೆಬ್ರಿಟೀಸ್ ಬಂದಿದ್ದಾರೆ. ಸೊ ಇಲ್ಲೊಬ್ಬರು ಆರಾಧ್ಯ ಬೆಣ್ಣೆ ದೋಸೆ ಹೋಟೆಲ್ ಒಬ್ಬರು ಮಾಲೀಕರ ಜೊತೆ ಮಾತಾಡಿದೆ. ಅವರು ಒಗ್ಗರಣೆ ಡಬ್ಬಿಯಲ್ಲಿ ಅಂದರೆ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಂತೆ. ಆ ಪಿಕ್ಕು ಕೂಡ ಹಾಕಿದ್ದಾರೆ. ಸೊ ಅದನ್ನು ತೋರಿಸಿದ್ದೀನಿ. ಸೊ ಇವಾಗ ಪಕ್ಕದಲ್ಲಿರೋ ಇನ್ನೊಂದು ಬೆಣ್ಣೆ ದೋಸೆ ಹೋಟೆಲ್ ಇದೆ, ಗಾಯತ್ರಿ ದೇವಿ ಬೆಣ್ಣೆ ದೋಸೆ ಹೋಟೆಲ್ ಅಂತ. ನಾನಿಂದ ನೋಡ್ತಾ ಇದ್ದೀರಲ್ಲ, ಬನ್ನಿ ಅಲ್ಲಿ ಓನರ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿ ಕೇಳೋಣ ಅವ್ರದ್ದು ಹಿಸ್ಟ್ರಿ ಏನಿದೆ ಅಂತ. ಮಂಜುನಾಥ್ ನಮ್ಮ ಹೆಸರು. ನಮ್ಮದು ಶ್ರೀ ಗಾಯತ್ರಿ ದೇವಿ ಬೆಣ್ಣೆ ದೋಸೆ ಹೋಟ್ಲು ರಾಮಣ್ಕೋ ಸರ್ಕಲಲ್ಲಿದೆ. ಸುಮಾರು ನಾವು ಒಂದು 15 ವರ್ಷದಿಂದ ಮಾಡ್ಕೊಳ್ತಾ ಬಂದಿದ್ದೀವಿ. ನಮ್ಮ ತಂದೆ ಮತ್ತು ನಾವು, ನಮ್ಮ ಬ್ರದರ್, ಈ ಫ್ಯಾಮಿಲಿ ಎಲ್ಲ ಮಾಡ್ತಾಯಿದ್ದೀವಿ. ಹೀಗಾಗಿ 15 ವರ್ಷದಿಂದ ರನ್ನಿಂಗ್ ಇದೆ ಸರ್. ಹಾಂ, ನಾವು ಬಳಸುವಂಥ ಬೆಣ್ಣೆ ಎಲ್ಲ ಪ್ಯೂರ್ ಹಳ್ಳಿ ಬೆಣ್ಣೆನೇ, ಹಸುವಿನ ಎಮ್ಮೆ ಬೆಣ್ಣೆನೇ ಕೊಡ್ತೀವಿ. ತಾಜಾ ಪರಿಶುದ್ಧವಾದ ಬೆಣ್ಣೆ ಇದೆ.
ನನ್ನ ಹೆಸರು ವಿಜೇತಾ. ದಾವಣಗೆರೆ ಬೆಣ್ಣೆ ದೋಸೆ ಆಬ್ವಿಯಸ್ಲಿ ಸೂಪರ್ ಆಗಿರುತ್ತೆ. ಇಟ್ಸ್ ವೆರಿ ಗುಡ್. ಬಂದು ಒಂದ್ಸಲ ಎಲ್ಲರೂ ಟ್ರೈ ಮಾಡಿ, ಭಾಳ ಚೆನ್ನಾಗಿರುತ್ತೆ. ನನ್ನ ಹೆಸರು ಸಚಿನ್ ಅಂತ ಸರ್. ನಮ್ಮದು ಹೋಟ್ಲು ಶ್ರೀ ಸಾಗರ್ ಬೆಣ್ಣೆ ದೋಸೆ ಹೋಟ್ಲು. ಇಲ್ಲಿ ಜಯದೇವ ಸರ್ಕಲ್ ಹತ್ರ ಮಹಿಳಾ ಸಮಾಜ ಕಾಂಪ್ಲೆಕ್ಸು, ಅಪೋಸಿಟ್ ವಾಟರ್ ಟ್ಯಾಂಕು. ಕನ್ಫ್ಯೂಸ್ ಆಗಬಾರ್ದು, ಜನ ಬರೋರು ಯಾರೇ ಇದ್ದರು. ನಮ್ಮದೇ ಹಳೆ ಹೋಟ್ಲು, 28ರಿಂದ 30 ವರ್ಷ ಆಯಿತು ನಡ್ಸೋಕತ್ತು. ನಮ್ಮ ತಂದೆಯಿಂದ ಸ್ಟಾರ್ಟ್ ಮಾಡಿದ್ದು, ಇವಾಗ ನಾನು ನಡ್ಸೋಕತ್ತು ಒಂದು 5 ವರ್ಷ ಆಯ್ತು ಸರ್. ಇದೇ ಥರ ಈ ಥರ ವರ್ಷಕ್ಕೊಂದ್ಸಲ ಆಗ್ಬೇಕು ಸರ್. ಎಲ್ಲರಿಗೂ ಮಗ ಪರಿಚಯ ಆಗುತ್ತೆ ದೋಸೆ ಹೋಟ್ಲು. ಎಲ್ಲರಿಗೂ ದೋಸೆ ಹೋಟ್ಲು ಬ್ರ್ಯಾಂಡಿಂಗ್ ಆಗುತ್ತೆ ದಾವಣಗೆರೆದು. ಮತ್ತು ಹೊರಗಿನವ್ರಿಗೂ ದೋಸೆದು ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ದಾವಣಗೆರೆ ಬೆಣ್ಣೆ ದೋಸೆದು ಚೆನ್ನಾಗಿ. ನಮ್ಮ ಹೆಸರು ನಿತೀಶ್ ಅಂತ ಹೇಳಿ. ನಾವು ಮಹಾ ಅಧಿವೇಶನವಾದ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧಿವೇಶನಕ್ಕೆ ಬಂದಿದ್ವಿ ಇವತ್ತು ಶಿವಮೊಗ್ಗದಿಂದ. ಶಿವಮೊಗ್ಗ ಯುವ ಘಟಕದವರು ಅವರು ಇವರೆಲ್ಲ ಸೇರ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಂದು ನೋಡಿದ್ಮೇಲೆ ಖುಷಿ ಆಯಿತು. ದೋಸೆ ಹಬ್ಬ ಅಂತೇಳಿ ಮಾಡ್ತಾಯಿದ್ದಾರೆ. ಎಲ್ಲರಿಗೂ 60 ರೂಪಾಯಿ ಒಳಗಡೆ ದೋಸೆ ಕೊಡ್ತಾರಂತೆ. ನಾವು 2 ದೋಸೆ ತಿಂದ್ವಿ. ದೋಸೆ ತಿಂದು ಮಾಲ್ಗುಡಿ ಇದರಲ್ಲಿ ಟೀ ಕುಡಿದ್ವಿ. ಟೀ ಸಹ ಚೆನ್ನಾಗಿತ್ತು. ಅಧಿವೇಶನದ ಜೊತೆಗೆ ಇದನ್ನು ನಡೆಸ್ತಿರೋದ್ರಿಂದ ಅಧಿವೇಶನಕ್ಕೆ ಬಂದವರು ಇದ್ರದ್ದು ಉಪಯೋಗ ಪಡ್ಕೋಬೋದು. ಆಮೇಲೆ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ದೋಸೆ ತಿನ್ನೋಕ್ಕಿಂತ ನಮ್ಮ ದಾವಣಗೆರೆ ಎಲ್ಲ ದೋಸೆಗಳು ಒಂದೇ ಕಡೆ ಬಂದಿದ್ದಾವೆ ಅಂತ ಹೇಳೋಕ್ಕೆ ಖುಷಿ ಆಗ್ತದೆ ಇವತ್ತು. ಎಲ್ಲರೂ ತಿನ್ನಿರಿ, ಸವಿರಿ. ಸೊ ದಾವಣಗೆರೆ ಬೆಣ್ಣೆ ದೋಸೆಗೆ ಎಷ್ಟೋ ಫೇಮಸ್ಸು, ಅದೇ ಥರ ಮಿರ್ಚಿಗೂ ಕೂಡ ಅಷ್ಟೇ ಫೇಮಸ್ಸು, ಮೆಣಸಿನ್ಕಾಯಿ ಅಂತ. ಸೊ ನಾನು ಹಿಂದೆ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಎಲ್ಲ ಥರ ಫ್ಲೇವರ್ಸ್ ಐಸ್ ಕ್ರೀಮ್ನ ಟ್ರೈ ಮಾಡಿದ್ದೆ. ಸೊ ಫಸ್ಟ್ ಟೈಮ್ ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಇದು ಬಂದು ಯಾರು ಸಿರಿಧಾನ್ಯದಲ್ಲಿ ಮಾಡಿರುವಂಥ ಐಸ್ ಕ್ರೀಮ್. ಇದು ಹೊಸದಾಗಿದೆ, ನಾನು ಫಸ್ಟ್ ಟೈಮ್ ಇದು ಕೇಳ್ತಾ ಇದ್ದೆ. ನೀವು ಕೂಡ ಕೆಲವರಲ್ಲಿ